ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಶುರು ಮಾಡಿದ್ದೀನಿ. ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ, ಕೆಲಸ ಇದೆ. ಚಿಕ್ಕಪೇಟೆಗೆ ಹೋಗೋದನ್ನು ನೋಡ್ತೀರಾ. ಅಲ್ಲಿಂದ ಮುಗಿದ್ಮೇಲೆ ಏನು ಕೆಲಸ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ದಿನ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಆಗಲೇ ಮಳೆ ಶುರುವಾಯಿತು. ಮಳೆಗೂ ಗೊತ್ತಾಗ್ಬಿಡುತ್ತೆ ನಾನು ಬೈಕಲ್ಲಿ ಬಂದಿದ್ದೀನಿ ಅಂತ. ಬೈಕಲ್ಲಿ ಬಂದಾಗ ಈ ಥರ ಮಳೆ ಬರುತ್ತೆ, ಬಸ್ಸಲ್ಲಿ ಬಂದಾಗ ಮಳೆನೇ ಇರಲ್ಲ. ನನಗೂ ಮಳೆಗೂ ತುಂಬ ಅವಿನಾಭಾವ ಸಂಬಂಧ. ಮಳೆ ರಾಯನಿಗೂ ನಾನು ನೋಡಿದ್ರೆ ಹೊಟ್ಟೆ ಕಿಚ್ಚು. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಮಳೆನೇ ಬರಲಿ, ಬಿರುಗಾಳಿನೇ ಬರಲಿ, ಬಿಸಿಲೇ ಇರಲಿ, ನಾವು ಅಂದ್ಕೊಂಡಿರೋ ಕೆಲಸ ಮಾಡಲೇಬೇಕಂದ್ರೆ ಇದನ್ನೆಲ್ಲ ನಾವು ಅನುಭವಿಸ್ಲೇಬೇಕು. ತೊಂದರೆ ಇಲ್ಲ. ಗಾಡಿನ ಪಾರ್ಕಿಂಗ್ ಹಾಕೋಣ, ನಾವು ಚಿಕ್ಕಪೇಟೆಗೆ ಬಸ್ಸಲ್ಲಿ ಹೋಗೋಣ, ಇಲ್ಲ ಆಟೋದಲ್ಲಿ ಹೋಗೋಣ, ಏನು ತೊಂದರೆ ಆಗಲ್ಲ. ಮಳೆ ಬರಲಿ. ನೋಡಿ, ವೆದರು ತುಂಬ ಚೆನ್ನಾಗಿದೆ. ಆದರೆ ಮಳೆ ಬಂತು ಅನ್ನೋದಕ್ಕಿಂತ ವೆದರ್ ತುಂಬ ಚೆನ್ನಾಗಿದೆ. ಈ ಥರ ವೆದರ್ ಇದ್ದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಬಸ್ಸಲ್ಲಿ, ಆಟೋದಲ್ಲಿ ಅದರಲ್ಲೆಲ್ಲ ಓಡಾಡೋದಕ್ಕಿಂತ ನನ್ನ ಬೈಕಲ್ಲಿ ಓಡಾಡೋದು ನನಗೆ ತುಂಬ ಇಷ್ಟ. ಆದರೆ ಈ ಥರ ಆದಾಗ ಬೇರೆ ಆಪ್ಷನ್ ಇಲ್ಲ, ನಾನು ಆಟೋದಲ್ಲೇ ಓಡಾಡಬೇಕಾಗುತ್ತೆ, ಇಲ್ಲ ಬಸ್ಸಲ್ಲಿ ಓಡಾಡಬೇಕಾಗುತ್ತೆ. ನೋಡೋಣ, ಏನೇ ಆದ್ರೂ ಅಂದ್ಕೊಂಡಿರೋ ಕೆಲಸ ಮಾಡಲೇಬೇಕಲ್ವ. ಇವತ್ತಿನ ದಿನ ಏನು ಅಂದ್ಕೊಂಡಿರ್ತೀವಿ, ಇವತ್ತಿನ ದಿನವೇ ಮುಗಿಸಿದ್ರೆ ನಾಳೆ ಕೆಲಸ ನಾಳೆಗಿರುತ್ತೆ. ಇಲ್ಲ ಇವತ್ತೊಂದು ನಾಳೆದು ಎಲ್ಲ ಸೇರಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಬನ್ನಿ, ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಬಸ್ಸಲ್ಲಿ ಹೊರಡೋಣ. ಇಲ್ಲ ಲೇಟ್ ಆಗಿಬಿಡುತ್ತೆ. ನಾನು ರಿಟರ್ನ್ ನಮ್ಮೂರಿಗೆ ಬೇರೆ ಬರಬೇಕು. ರಿಟರ್ನು ಲೇಟ್ ಆಗುತ್ತೆ. ಬನ್ನಿ ಹೋಗೋಣ. ಗಾಡಿ ಪಾರ್ಕ್ ಮಾಡಿದೆ, ಮೆಟ್ರೋದಲ್ಲಿ ಹೋಗೋಣ ಅಂದ್ಬಿಟ್ಟು. ಮಳೆ ಬರ್ತಾನೇ ಇದೆ, ಬರಲಿ, ತೊಂದರೆ ಇಲ್ಲ. ಮೆಟ್ರೋದಲ್ಲಿ ಹೊರಟೋಗೋಣ ಇವಾಗ. ಅಲ್ಲಿ ಕೆಲಸ ನೋಡಿ, ನಾನು ಆಟೋಗೆ ಹತ್ತಿದ ಮೇಲೆ ಮಳೆನೇ ನಿಂತೋಯ್ತು. ಬೈಕಲ್ಲಿ ಬರುವಾಗ ತುಂಬ ಮಳೆ ಬರ್ತಾಯಿತ್ತು. ಗಾಡಿ ಪಾರ್ಕ್ ಮಾಡಿಬಿಟ್ಟು ಆಟೋದಲ್ಲೇ ಹೊರಟೋಗೋಣ, ಇನ್ನು ಮಳೆ ಬಂದರೆ ಸುಮ್ಮನೆ ತುಂಬ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಆಟೋ ಆಗ್ತದೆ. ಮಳೆ ಫುಲ್ಲು, ಇಲ್ಲೇನು ಒಂದು ತೊಟ್ಟ ಹನಿನೇ ಇಲ್ಲ. ನೆಲ ಕೂಡ ಫುಲ್ಲು ಡ್ರೈಯೇ ಇದೆ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ವಾತಾವರಣಕ್ಕೆ ನಾವು ಹೇಳೋಕ್ಕಾಗಲ್ವಲ್ಲ, ಅದು ಸಿಚುವೇಶನ್ ತಕ್ಕನಾಗೆ ಆಡುತ್ತೆ. ಆಟೋದಲ್ಲೇ ಹೋಗೋಣ. ಚಿಕ್ಕಪೇಟೆಗೆ ಬಂದೆ, ಕೆಲವೊಂದು ಸಾಮಾನುಗಳು ಬೇಕಾಗಿತ್ತು, ತಗೊಂಡೆ. ಇನ್ನೂ ಮುಂದೆನೇ ಹೋಗೋಣ. ಇನ್ನೂ ಕೆಲಸ ಇದೆ. ಸ್ವಲ್ಪ ಮಳೆ ಬರ್ತಿದೆ, ಸ್ವಲ್ಪ ಬಿಸಿಲು ಬರ್ತಿದೆ. ನಾವು ಹೋಗ್ತಾನೆ ಇದ್ದೀವಿ, ಬನ್ನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಸ್ವಲ್ಪ ಹೊತ್ತು ಮಳೆ ಬರ್ತಿತ್ತು, ಬಿಸಿಲು ಬರ್ತಿತ್ತು. ಅದ್ರ ಜೊತೆಗೆ ಈ ಜನ ಅಂತೂ ತುಂಬಾ ಇದ್ದರು. ವೀಡಿಯೋ ಮಾಡೋದೇ ಕಷ್ಟ ಆಗೋಯಿತು. ಯೂಟ್ಯೂಬ್ ನೋಡುವಾಗ ಈಸಿ ಅನಿಸುತ್ತೆ ವೀಡಿಯೋ ಮಾಡೋದು, ಆದರೆ ಇಂಥ ಪರಿಸ್ಥಿತಿಲಿ ತುಂಬಾ ಕಷ್ಟ ಇದೆ. ಚಿಕ್ಕಪೇಟೆಗೆ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಲ್ಲಿ ವೀಡಿಯೋಗಳು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕೆಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಅಲ್ಲಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಸದ್ಯ ಅಲ್ಲಿಂದ ಎಷ್ಟೊತ್ತಿಗೆ ಬೇಗ ಮನೆಗೆ ಬರ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ವೀಡಿಯೋ ಅಷ್ಟು ಲೆಂತಾಗಿ ನಾನು ಮಾಡೋಕ್ಕಾಗಲಿಲ್ಲ. ಫಸ್ಟ್ ಮೊದಲಲ್ವಾ, ಸ್ವಲ್ಪ ನರ್ವಸ್ನೆಸ್ ಇರುತ್ತೆ, ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಏನು ಹೇಳೋದು, ಇನ್ನು ಮುಂದಕ್ಕೆ ತುಂಬ ಚೆನ್ನಾಗಿರೋ ವೀಡಿಯೋಗಳು ಬರ್ತಾ ಇರುತ್ತೆ. ದಯವಿಟ್ಟು ನೋಡಿ ಅಂತ ಹೇಳ್ಬಹುದು. ನಾನು ಇವಾಗಿನ ದಿನಗಳಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಮುಂದೆ ಹೆಚ್ಚಿನ ಮಾಹಿತಿಗಳು ನಿಮಗೆ ಖಂಡಿತ ಸಿಗುತ್ತೆ. ಖಂಡಿತ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನೂ ನಾನು ಮಾಡ್ತಾಯಿದ್ದೀನಿ. ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೇ ಬೆಟರ್ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.